ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಸಮಾರಂಭವು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಪ್ರಯುಕ್ತ ನಗರದಾದ್ಯಂತ ನೀಲಿ ಬಾವುಟಗಳು ರಾರಾಜಿಸಿದವು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ 133ನೇ ಜಯಂತ್ಯೋತ್ಸವ ಸಮಿತಿ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಜರುಗಿತು. ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ಜಗತ್ ವೃತ್ತದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ, ಅವರ ತ್ಯಾಗ ಹಾಗೂ ಶ್ರಮದ ಕುರಿತು ಗಣ್ಯರು ಮಾತನಾಡಿದರು. ವೇದಿಕೆ ಮೇಲೆ ಮಹಾರಾಷ್ಟ್ರದ ಖ್ಯಾತ ಗಾಯಕ ಅನಿರುದ್ಧ್ ತಂಡದಿಂದ ಭೀಮಗೀತೆಗಳು ಮೊಳಗಿದವು. ಇದೇ 14/2024 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ಇಡೀ ವಿಶ್ವನೇ ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿದೆ. ಅದಕ್ಕಾಗಿ ಆತ್ಮೀಯರೇ, ಇವತ್ತಿನ ದಿವಸದಲ್ಲಿ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗ ಮತ್ತು ದಲಿತರು, ಆನಂತರ OBC ಜನಗಳು ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಹಿಂದುಳಿದ ವರ್ಗದು ಮತ್ತು ದಲಿತರು ಇವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ನಾವು ಆಚರಿಸ್ತೀವಲ್ಲ. ಇವತ್ತಿನ ದಿವಸದಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ಹರ್ವ ಮನುಷ್ಯನ ಕುಲಕ್ಕೆ ಮಾನವವನ್ನು ಹಕ್ಕವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇವತ್ತಿನ ದಿವಸ ಇಡೀ ಭಾರತದಲ್ಲಿ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮದು ಮುಂದಿನ ಉದ್ದೇಶ ಇಷ್ಟೇ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರವನ್ನು ಇಡೀ ಭಾರತ ದೇಶದಲ್ಲಿ ಎತ್ತಿ ಹಿಡಿಯುವ ಕೆಲಸ ಆಗಬೇಕು. ಅಂದಾಗ ಸಮಾನತೆಯನ್ನು ಈ ದೇಶದಲ್ಲಿ ಬರ್ಲಾಕ ಸಾಧ್ಯ ಇದೆ ಅನ್ನೋಂಥ ಮಾತು ಕೂಡ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಶುಭಾಶಯಗಳನ್ನು ಈ ವಿಶ್ವದಲ್ಲಿ, ಈ ಭಾರತದಲ್ಲಿ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತಾ ಶಾಂತಿ ರೀತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಇವತ್ತಿನ ದಿವಸ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆ ಜನತೆಗೂ ಕೂಡ ಜಯಂತ್ಯೋತ್ಸವ ಶುಭಾಶಯವನ್ನು ಹೇಳುತ್ತಾ ಎಲ್ಲರಿಗೂ ನಾನು ಜೈ ಭೀಮ್ ಅನ್ನುವಂಥ ಮುಖಾಂತರ ಹೇಳಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೀನಿ. 33ನೇ ಜಯಂತಿ ಅಂಗವಾಗಿ ಇಡೀ ವಿಶ್ವದಲ್ಲಿ ಇವತ್ತು ಶೋಷಿತರು ವಿಮೋಚನೆಗೊಂಡಿರ್ತಕ್ಕಂಥ ದಿನ, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ,
ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 133 ವರ್ಷದ ಹಿಂದೆ ಜನ್ಮ ತಾಳಿದರು, ಅವತ್ತೇ ಶೋಷಿತರ ವಿಮೋಚನೆ ಆಯಿತು, ಅವತ್ತೇ ಮಹಿಳೆಯರಿಗೆ ಮುಕ್ತಿ ಸಿಕ್ತು. ಅಂಥ ಒಂದು ಪವಿತ್ರ ದಿನ ಇವತ್ತು ಇಡೀ ನಗರದಲ್ಲಿ ನಮ್ಮೆಲ್ಲ ಶೋಷಿತ ವರ್ಗಗಳು, ಬಡವರು, ಎಲ್ಲ ಜಾತಿಯ ಬಡವರು ಇವತ್ತು ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನಗರದ ಎಲ್ಲ ಮೂಲೆಗಳಿಂದ ಬಾಬಾ ಸಾಹೇಬರ ಭವ್ಯ ಮೆರವಣಿಗೆಗಳು ಬರ್ತಾ ಇವೆ. ಇವತ್ತು ಬಾಬಾ ಸಾಹೇಬರು ಬಿಡುಗಡೆ, ಈ ಶೋಷಿತ ವರ್ಗಗಳ ಬಿಡುಗಡೆಯಾದಂಥ ದಿನ. ಈ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಇವತ್ತು ಒಳ್ಳೆ ಹಬ್ಬದ ವಾತಾವರಣ ಕಲಬುರಗಿ ನಗರದಲ್ಲಿದೆ. ನಾವು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಕೂಡ ಡಾಕ್ಟರ್ ವಿಠಲ್ ದೊಡ್ಮನಿ ಮತ್ತು ರಾಜು ಸಂಕ ಅವರ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯ ಮುಖಂಡರಾದ ವಿಠಲ್ ದೊಡ್ಮನಿ, ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರಾಜು ಸಂಕ, ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ, ವಿಶಾಲ್ ನವರಂಗ್, ರಾಜು ಕಪ್ನೂರ್, ದಿನೇಶ್ ದೊಡ್ಮನಿ, ಗಣೇಶ್ ವಳಕೇರಿ, ಗುಂಡಪ್ಪ ಲಂಡನ್ಕರ್, ಪ್ರಕಾಶ್ ಮೂಲಭಾರತಿ, ಅಂಬಾರಾಯ್ ಅಷ್ಟಗಿ, ಶ್ರೀನಿವಾಸ್ ಲಾಖೆ, ಅವಿನಾಶ್ ಗಾಯಕ್ವಾಡ್, ಸುರೇಶ್ ಹಾದಿಮನಿ, ಎಸ್ ತಾವಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.